ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ಈ ಯುಗಾದಿಯಿಂದ ಬರುವ ಯುಗಾದಿವರೆಗೆ ನಿಮಗಿರ್ತಕ್ಕಂತಹ ಫಲಾಫಲಗಳು ಆಯಾ ವ್ಯಯ ಯಾವ ರೀತಿಯಲ್ಲಿ ಇದೆ, ಈ ಒಂದು ವರ್ಷದಲ್ಲಿ ನಿಮಗೆ ಎಚ್ಚರಿಕೆ ಯಾವುದಿದೆ, ಬಹಳ ಮುಖ್ಯವಾಗಿ ಯಾವ ಎಚ್ಚರಿಕೆಯನ್ನ ನೀವು ನಿಭಾಯಿಸಿದ್ರೆ ಯಾವ ಫಲ ಸಿಗುತ್ತೆ ಅನ್ನುವಂತಹ ಅದ್ಭುತವಾದ ವಿಚಾರವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ. ವಿಶ್ವಾವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ದಿನಾಂಕ 13/1/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೆ ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳು ಇರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತಹ ಸಂದರ್ಭದಲ್ಲಿ ಆಗುತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರತಕ್ಕಂತ ಶನಿಯ ಪ್ರಭಾವ ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗುತ್ತೆ, ಅಭಾವ ಆಗುತ್ತೆ. ಲೋಹ ಪದಾರ್ಥಗಳು, ಇನ್ನು ಈ ಗೃಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ, ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ. ಈ ವರ್ಷ ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು. ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವ ನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ಈ ಒಂದು ವರ್ಷದಲ್ಲಿ ನಿಮಗಿರ್ತಕ್ಕಂಥ ವಿಶೇಷವಾದ ಫಲದ ಬಗ್ಗೆ ನಾವಿಲ್ಲಿ ಮಾತಾಡೋದಾದ್ರೆ, ಮಿಥುನ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಚತುರತೆ ಅನ್ನುವಂಥದ್ದಿರುತ್ತೆ, ಒಂದು ಜಾಣ್ಮೆ ಅನ್ನುವಂಥದ್ದಿರುತ್ತೆ, ಸಮಯ ಪ್ರಜ್ಞೆ ಅನ್ನುವಂಥದ್ದಿರುತ್ತೆ. ಚತುರತೆಯಲ್ಲಿ ನಿಸ್ಸೀಮರಾಗಿರ್ತಕ್ಕಂಥ ಮಿಥುನ್ ರಾಶಿಯವರು. ಆದ್ರೆ ದ್ವಂದ್ವ ಗುಣನೂ ಕೂಡ ಇರುತ್ತೆ. ಒಮ್ಮೆ ಎಸ್ ಅನ್ನೋದು, ಒಮ್ಮೆ ನೋ ಅನ್ನೋದು, ಒಮ್ಮೆ ಮಾಡೋದು, ಒಮ್ಮೆ ಅದರಿಂದ ಹೊರಗೆ ಬಂದ್ಬಿಡೋದು. ಇದು ಕೂಡ ನಿಮ್ಮ ಸೋಲಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸಪ್ತಮ ದಶಮಾಧಿಪತಿಯಾದ ಬೃಹಸ್ಪತಿ ಹೆಚ್ಚು ಸಮಯ ನಿಮ್ಮ ರಾಶಿಯಲ್ಲೇ ಗೋಚರಿಸತಕ್ಕಂಥದ್ರಿಂದ ಪರಿಣಾಮ ಏನಾಗುತ್ತೆ, ಬಹಳಷ್ಟು ಮನಸ್ಸಿಗೆ ಒಂದಿಷ್ಟು ಗೊಂದಲದ ವಾತಾವರಣ ಇರುತ್ತೆ, ಸ್ಪಷ್ಟತೆ ಅನ್ನುವಂಥದ್ದಿರೋದಿಲ್ಲ, ಅಸಂತುಷ್ಟವಾಗಿರ್ತಕ್ಕಂಥ ಭಾವನೆ ಇರುತ್ತೆ, ಏನೋ ಒಂಥರ ಸಮಾಧಾನ ಇಲ್ಲದಂತಹ ಕೆಲಸ ಮಾಡ್ತಾ ಇರ್ತೀರಿ, ಸಂತೋಷ ಇರೋದಿಲ್ಲ, ದುಡ್ಡು ಬರ್ತಾ ಇರ್ತದೆ, ಉಳಿಸ್ಕೊಳಕ್ ಆಗಲ್ಲ, ಏನೋ ಒಂದ್ ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲದ ಛಾಯೆ ಕಂಡು ಬರುವಂತದ್ದು. ಇನ್ನು
ಈ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮನಸ್ಸಿರುತ್ತೆ. ಮಕ್ಕಳಿಗೋಸ್ಕರ ಏನೋ ಒಂದು ಚಿಂತೆ ಮಾಡಿರ್ತೀರಿ, ಮಕ್ಕಳಿಗೋಸ್ಕರ ಏನೋ ಒಂದು ಪ್ಲಾನ್ ಮಾಡಿರ್ತೀರಿ, ಮಕ್ಕಳಿಗೋಸ್ಕರ ಏನೋ ಒಂದು ಕೊಡಿಸ್ಕೊಡ್ಬೇಕು ಅವ್ರಿಗೆ, ಅಥವಾ ಅವ್ರಿಗೆ ಖರ್ಚು ಮಾಡ್ಬೇಕು, ಅವ್ರಿಗೆ ಮದುವೆ ಮಾಡ್ಬೇಕು, ಅವ್ರಿಗೆ ಕೆಲಸ ಕೊಡಬೇಕು, ಅಥವಾ ಅವ್ರಿಗೆ ಶಿಕ್ಷಣವನ್ನ ಕೊಡಬೇಕು. ಈ ರೀತಿ ವಿಷಯಕ್ಕೆ ಸಂಬಂಧಪಟ್ಟಂತ ಏನೋ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತೆ. ಇನ್ನು ನಿಮ್ಮ ಬಂಧು ಬಾಂಧವರಲ್ಲಿ ವಿನಾಕಾರಣ ವಿರೋಧಗಳು ಉಂಟಾಗುವಂಥದ್ದು, ಸುಮ್ನೆನೆ ಅಪಾರ್ಥ ತಿಳ್ಕೊಂಡ್ಬಿಡೋದು. ಮೊದಲೇ ಮಿಥುನ್ ರಾಶಿಯವರು ಅಂದ್ರೆ ಕೇಳ್ಬೇಕಾ, ನೀವು ಏನೋ ತಪ್ಪು ಮಾಡದೇ ಇದ್ರು ನಿಮ್ಮನ್ನ ಅಪವಾದಗಳು, ತಪ್ಪಾಗಿ ಭಾವಿಸೋದು, ತಪ್ಪಾಗಿ ಅರ್ಥೈಸ್ಕೊಳ್ಳುವಂಥದ್ದು ಸಹಜ ಮತ್ತು ಸ್ವಾಭಾವಿಕ. ಇನ್ನು ಈ ವೈರಿಗಳಿಂದ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಸುಮ್ನೆ ಏನ್ ಮಾಡ್ತಾರೆ, ನಿಮ್ಮನ್ನ ಓವರ್ಟೇಕ್ ಮಾಡುವಂತ ಜನ, ನಿಂದನೆ ಮಾಡುವಂತ ಜನ, ನಿಮ್ಮ ನಿರ್ಧಾರಗಳನ್ನ ಕಾಪಿ ಮಾಡುವಂತ ಜನ, ನಿಮ್ಮಿಂದ ಒಂದು ನಂಬಿಸಿ ನಿಮ್ಮಿಂದ ಕೆಲಸ ತಗೊಂಡು ನಿಮಗೆ ಕೈ ಬಿಡುವಂತ ಜನ, ಈ ರೀತಿ ಎಲ್ಲ ನಿಮ್ಮ ಜೀವನದಲ್ಲಿ ಬಹಳಷ್ಟು ಆಗಿದೆ. ಅದು ಹೌದು ಅಲ್ವೋ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ, ತೊಂದರೆ ಇಲ್ಲ. ಇನ್ನು ಈ ಬಹಳ ವಿಶೇಷವಾಗಿ ಸ್ವಲ್ಪ ಕೆಲವೊಂದು ಜನಗಳಿಂದ ಕಿರಿಕಿರಿ ಅಥವಾ ವ್ಯಾಪಾರದಲ್ಲಿ ಕಿರಿಕಿರಿ, ಏನೋ ಒಂಥರ ಜನಗಳ ತೊಂದರೆಗಳು, ಕಾಟಗಳು, ವಿಘ್ನಗಳು, ಕೆಲವೊಮ್ಮೆ ಘಟನೆಗಳು, ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಕೆಲವೊಮ್ಮೆ ಈ ಜನರೊಂದಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳಿರ್ತವೆ. ಯಾವುದೋ ಒಂದು ವ್ಯವಹಾರ ಮಾಡಿರ್ತೀರಿ, ಯಾವುದೋ ಒಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಸಡನ್ ಆಗಿ ಏನೋ ಒಂಥರ ಹಣಕಾಸಿನ ಮೇಲೆ ಪರಿಣಾಮಗಳನ್ನ ಉಂಟು ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆದರೆ ಈ ವರ್ಷದಲ್ಲಿ ಕಾರ್ತಿಕ ಮಾಸದ ನಂತರ ಪುಷ್ಯ ಮಾಸದವರೆಗೆ ಅಂದುಕೊಂಡಂತ ಕಾರ್ಯದಲ್ಲಿ ನಿಮಗೆ ಜಯ ಸಿಗುತ್ತೆ. ಅಂದ್ರೆ ನಿಮಗೆ ಅವಾಗ ಒಂದು ಗುರುವಿನ ಪ್ರಭಾವ ಚೆನ್ನಾಗಿರುತ್ತೆ. ಒಂದು ನೂತನ ಉದ್ಯೋಗಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಆ ಉದ್ಯೋಗದಲ್ಲಿ ಲಾಭವಾಗುವಂತಹ ಸನ್ನಿವೇಶಗಳಿದೆ. ಧನ ಲಾಭಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಇನ್ನು ವಿವಾಹದ ಆಗದೆ ಇದ್ದಂತವ್ರಿಗೆ ವಿವಾಹ ಇಲ್ಲ, ವಿವಾಹದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಮದುವೆ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇಲ್ಲ ಮಕ್ಕಳ ವಿವಾಹ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಈ ಸ್ಟೋರಿಯಲ್ಲಿ ಟ್ವಿಸ್ಟ್ ಏನಂತಂದ್ರೆ, ಶನಿ ಪರಮಾತ್ಮ ಈ ಒಂದು ವರ್ಷದಲ್ಲಿ ನಿಮಗೇನು ಫಲ ಕೊಡ್ತಾನೆ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಇರೋದು ಮೇನು. ಶನಿ ಪರಮಾತ್ಮನಿಂದ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅಥವಾ ಎಚ್ಚರಿಕೆ ಇದ್ರೆ ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು, ಬಹಳಷ್ಟು ವಿಚಾರಗಳು. ವಿಡಿಯೋ ಈಗ ಪ್ರಾರಂಭ ಆಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದನ್ನ ನೋಡೋದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಆಗಿ ನಿಮಗಾಗಿನೇ ಒಂದು ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಸಂಪೂರ್ಣವಾದ ಜನ್ಮ ಜಾತಕ, ಪ್ರತಿ ಇದಾಗಿರ್ತಕ್ಕಂಥದ್ದು 80ರಿಂದ 100 ಪುಟ ನಿಮ್ಮ ಒಬ್ಬರದೇ ಫಲ ಇದು. ಹಾಗಾಗಿ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನೀಲಾಂಜನ ಸಮಭಾಸನಾದ ಶ್ರೀ ಶನಿ ಮಹಾತ್ಮನು ದಶಮ ಅಂದ್ರೆ ಕರ್ಮ ಭಾವದಲ್ಲಿ ಸಂಚರಿಸ್ತಕ್ಕಂಥದ್ದು. ಈ ಒಂದು ವರ್ಷದಲ್ಲಿ ಏನಾಗುತ್ತೆ, ಸಾರ್ವಜನಿಕವಾಗಿ ಕೆಲವೊಂದು ಸುಮ್ನೆ ಅಪವಾದಕ್ಕೆ ಗುರಿಯಾಗುವಂತಹ ಸನ್ನಿವೇಶ, ಮಾಡದೇ ಇರತಕ್ಕಂಥ ತಪ್ಪನ್ನ ತಪ್ಪಿತಸ್ಥರು ಅನ್ನುವಂತಹ ಒಂದು ಅಪವಾದಗಳನ್ನು ಕೂಡ ಇರುವಂತದ್ರಿಂದ ನೀವು ಜಾಣ್ಮೆ ಮತ್ತು ತಾಳ್ಮೆಯನ್ನ ವಹಿಸ್ಕೊಂಡ್ರೆ ಏನು ಸಮಸ್ಯೆ ಆಗಲ್ಲ. ಇದ್ರ ಬಗ್ಗೆ ನೀವು ಗಮನದಲ್ಲಿಟ್ಕೋಬೇಕು. ಇನ್ನು ಈ ಭಯ ಪ್ರಸಂಗಗಳಿಂದ ಮಾನಸಿಕವಾಗಿ ಸ್ವಲ್ಪ ದುಗುಡ ಇರುತ್ತೆ. ನಿಮ್ಮಲ್ಲಿನೇ ಒಂಥರ ಮಾಡ್ಲಾ ಬೇಡ್ವಾ, ಈ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತಾ ಇಲ್ವಾ, ಮತ್ತೆ ನಾನು ಈ ನಿರ್ಧಾರ ತಗೋಬೇಕಾ ತಗೋಬಾರ್ದ,
ಈ ರೀತಿಯಾಗಿರ್ತಕ್ಕಂತಹ ನಿಮ್ಮ ಮನಸ್ಸಿನಲ್ಲಿ ತೊಳಲಾಟಗಳಿಗೆ ಕಾರಣ ಮಾಡ್ತಾನೆ ಶನಿ ಪರಮಾತ್ಮ. ಕುಟುಂಬದಲ್ಲಿ ಚಿಕ್ಕ ಪುಟ್ಟ ವಿಚಾರವಾಗಿ ಸ್ವಲ್ಪ ಕಿರಿಕಿರಿ ಇರುತ್ತೆ, ಅಥವಾ ನೀವು ಏನೋ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ, ಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲ ದೊರೆಯದೇ ಇರಬಹುದು, ಅದರಿಂದ ನಿಮ್ಮ ಮನಸ್ಸಿಗೆ ಘಾಸಿ ಆಗುವಂತ ಸಾಧ್ಯತೆ ಇರುತ್ತೆ. ಈ ರೈತಾಪಿ ಜನರೊಂದಿಗೆ ಕೆಲವೊಮ್ಮೆ ನಿರೀಕ್ಷಿತ ಫಸಲು ಬರದೇ ಇರಬಹುದು. ಇನ್ನು ರಾಜಕೀಯ ಒಂದು ಪ್ರತಿಸ್ಪರ್ಧಿಗಳು ನಿಮ್ಮನ್ನ ಸ್ವಲ್ಪ ಗುರಿಯಾಗಿಸಿಕೊಂಡು ನಿಮ್ಮನ್ನ ಸೋಲಿಕೆ ಕಾರಣ ಮಾಡುವಂತಹ ಸನ್ನಿವೇಶಗಳು ಸೃಷ್ಟಿ ಆಗ್ಬಹುದು. ಆದ್ರೆ ಇದು ಎಲ್ಲದನ್ನು ಮೆಟ್ಟಿ ನಿಲ್ಲುವಂತ ಶಕ್ತಿ ಖಂಡಿತವಾಗ್ಲೂ ಇದೆ ಶನಿ ಪರಮಾತ್ಮನಿಗೆ. ಕೆಲವೊಂದು ಪರಿಹಾರಗಳಿದಾವೆ, ಆ ಪರಿಹಾರಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಸ್ಥಾನಗಳು ಕೆಳಗಿಳಿಯುವಂಥದ್ದು, ಮೇಲೆ ಹೋಗ್ಬೇಕಾದಂತ ಅವಕಾಶಗಳಿರುತ್ತೆ, ಮೇಲೆ ಹೋಗಕ್ಕಾಗಲ್ಲ. ಸರ್ಕಾರಿ ಅರೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಜನಗಳಿಂದ ಕಿರುಕುಳಗಳು ಉಂಟಾಗುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಇರುತ್ತೆ ಶನಿ ಪರಮಾತ್ಮನ ಪ್ರಭಾವ. ಇನ್ನು ವಿಶೇಷವಾಗಿ ರಾಹು ಗ್ರಹ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತಂದ್ರೆ ನೋಡಿ, ಮನೆಯಲ್ಲಿ ಶುಭ ಸಮಾರಂಭಗಳನ್ನ ಉಂಟು ಮಾಡತಕ್ಕಂಥದ್ದು. ರಾಹುವಿನ ಪರಿಣಾಮ ತುಂಬಾ ಚೆನ್ನಾಗಿದೆ. ತೀರ್ಥಯಾತ್ರೆ, ಸ್ವಲ್ಪ ಅನುಕೂಲತೆಗಳು ಕಂಡು ಬರುವಂತ ಸಾಧ್ಯತೆಗಳಿದೆ. ಆದ್ರೆ ಕೇತುವಿನ ಫಲ ಸಾಹಸ ಪ್ರವೃತ್ತಿಯಲ್ಲಿ, ಕ್ರೀಡೆಗಳಲ್ಲಿ ಜಯವನ್ನ ತಂದು ಕೊಡುವಂತಹ ಸಾಧ್ಯತೆಗಳಿದೆ. ಸಹೋದರರೊಂದಿಗೆ ಸ್ವಲ್ಪ ಮಾತಿನ ಕಲಹಗಳು ಉಂಟು ಮಾಡುವಂತ ಸಾಧ್ಯತೆ ಇರೋದ್ರಿಂದ ಯಾರಿಗೂ ತಲೆ ಕೆಡ್ಸಕೊಳಕ್ ಹೋಗ್ಬೇಡಿ. ಅಂದ್ರೆ ಯಾರ ಮಾತಿಗೆ ಮಾತು ಕೊಟ್ಟು ಮನಸ್ತಾಪಗಳನ್ನ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಸ್ವಲ್ಪ ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರಬೇಕು. ಹಾಗಿದ್ರೆ ಈ ವರ್ಷ ಬರೀ ಕಷ್ಟಗಳ ನೋವೇಗಳ ಹಾಗಿಲ್ಲ. ಯಾಕಂದ್ರೆ ನಿಮ್ಗೆ ಒಳ್ಳೆ ಫಲನೂ ಇದೆ. ಆ ಒಳ್ಳೆ ಫಲ ಸಿಗೋದಕ್ಕೆ ಪರಿಹಾರಗಳನ್ನು ಕೂಡ ನೀವು ಮಾಡ್ಬೇಕಾಗತ್ತೆ. ಆ ಪರಿಹಾರಗಳು ಏನು ಅನ್ನುವಂಥದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡೋಣ. ನೋಡಿ, ಈ ವರ್ಷ ನಿಮಗೆ ಗುರು ಮತ್ತು ಶನಿದೇವ ಶುಭ ಮತ್ತು ಅಶುಭ ಫಲ ಅಂದ್ರೆ ಮಿಶ್ರ ಫಲವನ್ನ ಕೊಡ್ತಾನೆ. ಆ ಮಿಶ್ರ ಫಲ ಇರುವಂತದ್ದನ್ನ ಬಹಳ ಅದ್ಭುತವಾದಂತ ಒಳ್ಳೆ ಫಲಕ್ಕೆ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಏನ್ ಮಾಡ್ಬೇಕು? ಗುರು ಹಾಗೂ ಶನಿ ಜಪವನ್ನ ಮಾಡ್ಕೋಬೇಕಾಗತ್ತೆ. ದಿನನಿತ್ಯಲೂ ಕೂಡ ಗುರು ಹಾಗೂ ಶನಿ ಜಪವನ್ನ ಮಾಡ್ಕೋಬೇಕು. ಮತ್ತು ನವಗ್ರಹ ಶಾಂತಿಯನ್ನ ಮಾಡಿಸುವಂತ ಪ್ರಯತ್ನವನ್ನ ಮಾಡಿ, ಶನಿ ಶಾಂತಿ, ಗುರು ಶಾಂತಿಯನ್ನ ಮಾಡಿಸಿ, ಹಿರಿಯರಿಗೆ ಗೌರವವನ್ನ ಕೊಡಿ, ರಾಯರ ಆಶೀರ್ವಾದವನ್ನ ಪಡ್ಕೊಳ್ಳಿ, ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡಿ, ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿ, ಶ್ರೀ ಶಿರಡಿ ಸಾಯಿಬಾಬರ ದರ್ಶನವನ್ನ ಮಾಡ್ಕೊಳ್ತಕ್ಕಂಥದ್ರಿಂದ ಗುರುವಿನ ಅನುಗ್ರಹ ಆಗುತ್ತೆ. ಶನಿ ಪರಮಾತ್ಮನಿಗೆ ಶನಿ ಜಪವನ್ನ ಮಾಡ್ತಕ್ಕಂಥದ್ದು ಮತ್ತು ಶನಿ ಶಾಂತಿ ಮಾಡ್ತಕ್ಕಂಥದ್ರಿಂದ ಈ ವರ್ಷದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಫಲವನ್ನ ಪಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಮತ್ತು ಈ ವರ್ಷ ನೀವು ಈ ರೀತಿ ಮಾಡಿದ್ರೆ 75% ಆಯಾ ವ್ಯಯ ಯಾವ ರೀತಿ ಇದೆ ಅಂತಂದ್ರೆ ನಿಮಗೆ 70 ಇಂದ 75%, 80% ವರೆಗೂ ನಿಮಗೆ ಲಾಭವನ್ನ ಕಂಡು ಬರುವಂತದ್ದು. ಇನ್ನು ವ್ಯಯ ಅಂತಂದ್ರೆ ನಿಮಗೆ 20-25% ವ್ಯಯ ಸ್ಥಾನದಲ್ಲಿರ್ತಕ್ಕಂಥದ್ದು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಆದಾಯ ವ್ಯಯ ಮತ್ತು ಈ ಒಂದು ವರ್ಷದಲ್ಲಿ ನಿಮಗೆ ಬಹಳ ಸಹಜವಾಗಿ, ಅದು ನಿಮ್ಮ ಒಂದು ಮಿಥುನ್ ರಾಶಿಗೆ ಸಹಜವಾಗಿ ಮಾರ್ಗಶಿರ ಮಾಸ 5, 10, 11ನೇ ತಿಥಿ ರವಿವಾರ ಮತ್ತು ಮಘ ನಕ್ಷತ್ರ ಇವು ಘಾತವಾಗತಕ್ಕಂತಹ ಒಂದು ಪ್ರಸಂಗಗಳಿರ್ತವೆ. ಒಳ್ಳೆ ಶುಭ ಸಂದರ್ಭಗಳಲ್ಲಿ ನಿಮ್ಮ ಒಂದು ಶುಭ ಕಾರ್ಯಗಳನ್ನ ಮಾಡ್ಕೊಳ್ತಕ್ಕಂಥದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಒಳ್ಳೆ ಫಲ ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.